ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆದರ್ಸ್ ಕಿಚನ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಪಿಜ್ಜಾನ ಮನೇಲೇ ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋರು ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಪಿಜ್ಜಾನ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಮೊದಲಿಗೆ ಚಿರೋಟಿ ರವೆನ ತೊಗೊಂಡಿದ್ದೀನಿ. 1 ಕಪ್ ಆಗೋಷ್ಟು ಚಿರೋಟಿ ರವೆನ ಹಾಕೊತಾ ಇದ್ದೀನಿ. ಕೆಲವರೆಲ್ಲ ಬರೀ ಮೈದಾಯಿಂದನೇ ಮಾಡ್ತಾರೆ. ಮೈದಾ ಆರೋಗ್ಯಕ್ಕೆ ಅಷ್ಟು ಒಳ್ಳೇದಲ್ಲ ಅನ್ನೋದಕ್ಕೋಸ್ಕರ ನಾನು ಇಲ್ಲಿ ರವೆನ ಯೂಸ್ ಮಾಡಿದ್ದೀನಿ. ಇಲ್ಲಿ 2 ಸ್ಪೂನ್ ಆಗೋಷ್ಟು ಮಾತ್ರ ನಾನು ಮೈದಾನ ಹಾಕೊಂಡಿದ್ದೀನಿ. ನಿಮಗೆ ಬೇಕಂದರೆ ಬರೀ ಮೈದಾಯಿಂದನೇ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಚಿರೋಟಿ ರವೆನ ಯೂಸ್ ಮಾಡಿ ಮಾಡ್ತಾ ಇದ್ದೀನಿ. ಅದಕ್ಕೆ ಅರ್ಧ ಕಪ್ ಆಗೋಷ್ಟು ಮೊಸರನ್ನ ಸೇರಿಸ್ಕೊಂಡಿದ್ದೀನಿ. ಅರ್ಧ ಕಪ್ಪಿಗಿಂತ ಇನ್ನೂ ಸ್ವಲ್ಪ ಕಡಿಮೆನೇ ಹಾಕೋಬೇಕು ಮೊಸರನ್ನ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆ, 1/4 ಟೀ ಸ್ಪೂನಷ್ಟು ಅಡುಗೆ ಸೋಡಾನ ಹಾಕೊತಾ ಇದ್ದೀನಿ. ಅಂದರೆ ಬೇಕಿಂಗ್ ಸೋಡಾ, ಅಡುಗೆ ಸೋಡಾ ಎರಡೂ ಒಂದೇ. ಅಡುಗೆ ಸೋಡಾನ ಹಾಕೊತಾ ಇದ್ದೀನಿ. ಇಲ್ಲಿ 1 ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ. ತುಪ್ಪ ಎಲ್ಲ ಹಾಕೊಂಡಾದ್ಮೇಲೆ ಚೆನ್ನಾಗಿ ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಚೆನ್ನಾಗಿ ನಾದ್ಕೋಬೇಕು. ಈ ಥರ ನೀಟಾಗಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ ಕೇಸ್ ಏನಾರ ಸ್ವಲ್ಪ ತೆಳ್ಳಗಾಯಿತು ಅಂದರೆ ನೀವು ಮೈದಾಯಿಂದ ಮಾಡೋದಾದರೆ ಸ್ವಲ್ಪ ಮೈದಾನ ಸೇರಿಸ್ಕೊಳ್ಳಿ. ನೀವು ಚಿರೋಟಿ ರವೆಯಿಂದನೇ ಮಾಡ್ತೀನಿ ಅನ್ನೋದಾದರೆ ಸ್ವಲ್ಪ ಚಿರೋಟಿ ರವೆನ ಹಾಕೊಳ್ಳಿ. ನಾನು ತೋರಿಸಿರೋ ಮೆಜರ್ಮೆಂಟಲ್ಲಿ ಕರೆಕ್ಟಾಗಿ ಆಗುತ್ತೆ. ಸ್ವಲ್ಪ ಏನಾರ ಮೊಸರು ಜಾಸ್ತಿ ಆಯಿತು ಅಂದರೆ ಇನ್ನು ಸ್ವಲ್ಪ ಹಿಟ್ಟನ್ನು ಸೇರಿಸ್ಕೋಬೋದು. ಈ ಥರ ಚೆನ್ನಾಗಿ ಒಂದ್ಸಲ ನಾದ್ಕೊಳ್ಳಿ. ನಾನು ಚಿರೋಟಿ ರವೆ ಇಂದ ಮಾಡಿದ್ರೆ ಆರೋಗ್ಯಕ್ಕೂ ಕೂಡ ಒಳ್ಳೇದು. ಮೈದಾ ತುಂಬ ಯೂಸ್ ಮಾಡಬಾರ್ದು ಅನ್ನೋದಕ್ಕೋಸ್ಕರ ನಾನು ಇಲ್ಲಿ ಚಿರೋಟಿ ರವೆನ ಯೂಸ್ ಮಾಡಿ ಮಾಡ್ತಾ ಇದ್ದೀನಿ. ನೋಡಿ, ಈ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕು. ಇದನ್ನು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಅಷ್ಟೊತ್ತಿಗೆ ನಾವು ಸಾಸ್ನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಯಾವುದೇ ರೀತಿ ರೆಡಿಮೇಡ್ ಸಾಸ್ನ ಯೂಸ್ ಮಾಡಿಲ್ಲ. ಮನೇಲೇ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ಚಿಕ್ಕದೊಂದು ಫ್ರೈ ಪ್ಯಾನ್ನ ಇಟ್ಕೊಂಡಿದ್ದೀನಿ. ಚಿಕ್ಕದೊಂದು ಬಾಣಲಿನ ತಗೊಂಡು ಅದಕ್ಕೆ ಒಂದು ಅರ್ಧದಷ್ಟು ಟೊಮೊಟೊ, ಅರ್ಧ ಈರುಳ್ಳಿ, ಒಂದು 7-8 ಎಸ್ಲಷ್ಟು ಬೆಳ್ಳುಳ್ಳಿ, ಒಂದು ಅರ್ಧ ಇಂಚಷ್ಟು ಶುಂಠಿನ ಹಾಕೊಂಡಿದ್ದೀನಿ. ನಾನಿಲ್ಲಿ ಒಂದು ಪಿಜ್ಜಾಗೆ ಆಗೋವಷ್ಟು ಸಾಸ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಇಷ್ಟನ್ನು ಹಾಕೊಂಡು ಸ್ವಲ್ಪ ಇದು ಬೇಯಿಸ್ಕೋಬೇಕು. ಒಂದು ಅರ್ಧ ಭಾಗದಷ್ಟು ಬೇಯಿಸ್ಕೋಬೇಕು. ಬೇಯೋದಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಸೇರಿಸ್ಕೊಳ್ಳಿ. ನೀರನ್ನ ಸೇರಿಸ್ಕೊಂಡೆ ಆ ನೀರಲ್ಲಿ ಚೆನ್ನಾಗಿ ಒಂದು ಅರ್ಧದಷ್ಟು ಈರುಳ್ಳಿ, ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯಬೇಕು. ನೋಡಿ, ಒಂದು 5ರಿಂದ 10 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇದನ್ನು ಈ ಥರ ನೀಟಾಗಿ ಚೆನ್ನಾಗಿ ಬೇಯಬೇಕದು. ತುಂಬ ಹಸಿ ಹಸಿ ವಾಸನೆ ಎಲ್ಲ ಇರಬಾರ್ದು. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಇಷ್ಟು ಬೆಂದರೆ ಸಾಕಾಗುತ್ತೆ. ಈಗ ಗ್ಯಾಸ್ನ ಆಫ್ ಮಾಡ್ಕೊಳ್ಳೋಣ. ಇದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಇದನ್ನು ಒಂದು ಚಿಕ್ಕ ಮಿಕ್ಸಿ ಜಾರಿಗೆ ಹಾಕೊಂಡು ರುಬ್ಕೊತಾ ಇದ್ದೀನಿ. ಅಂದರೆ ಬಿಸಿನೇ ರುಬ್ಕೋಬಾರ್ದು, ಕಂಪ್ಲೀಟಾಗಿ ತಣ್ಣಗಾಗಬೇಕು. ಆ ಬೇಯಿಸ್ಕೊಂಡಿರೋ ನೀರನ್ನು ಸೇರಿಸಿನೇ ರುಬ್ಕೊಳ್ಳಿ. ನೋಡಿ, ಇದನ್ನು ನುಣ್ಣಗೆ ರುಬ್ಕೋಬೇಕು. ತರಿಯಾಗಿರಬಾರ್ದು, ನೈಸ್ಗೆ ರುಬ್ಕೊಳ್ಳಿ. ರುಬ್ಕೊಂಡಾದ್ಮೇಲೆ ಮತ್ತೆ ಒಂದು ಚಿಕ್ಕ ಬಾಣಲಿನ ಇಟ್ಕೊಂಡು 1 ಸ್ಪೂನಷ್ಟು ತುಪ್ಪ ಅಥವಾ ಬೆಣ್ಣೆ ಯಾವುದನ್ನಾದರೂ ಹಾಕೋಬೋದು. ನಾನಿಲ್ಲಿ ತುಪ್ಪನ ಯೂಸ್ ಮಾಡಿದ್ದೀನಿ. 1 ಸ್ಪೂನ್ ಆಗೋವಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕೊತಾ ಇದ್ದೀನಿ. ಇದಕ್ಕೆ ಹಾರಿಗೆನ ಹಾಕೊತಾ ಇದ್ದೀನಿ. ಇದು ಒಳ್ಳೆ ಫ್ಲೇವರ್ನ ಕೊಡುತ್ತೆ ನಿಮಗೆ. ನಿಮ್ಮ ಹತ್ರ ಇದ್ರೆ ಹಾಕೊಳ್ಳಿ, ಆಪ್ಷನಲ್. ಇಲ್ಲ ಅಂದರೆ ಬೇಕಾದರೆ ಸ್ಕಿಪ್ ಮಾಡ್ಕೋಬೋದು. ಇದನ್ನು 1 ಸ್ಪೂನಷ್ಟು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಳ್ಳೆ ಘಮ ಬರುತ್ತೆ ಇದನ್ನು ಹಾಕೊಂಡಾಗ. ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ನಾವು ರುಬ್ಕೊಂಡಿರೋ ಅಂಥ ಪೇಸ್ಟನ್ನ ಹಾಕೊಳ್ಳೋಣ. ಪೇಸ್ಟನ್ನ ನೀವು ಚಿಲ್ಲಿ ಪೌಡ್ರನ್ನ ಹಾಕೊಂಡಾಗ ಮೀಡಿಯಂ ಫ್ಲೇಮಲ್ಲೇ ಇಟ್ಕೋಬೇಕು. ಉರಿ ಜಾಸ್ತಿ ಇಟ್ಕೊಂಡ್ರೆ ನೀವು ಚಿಲ್ಲಿ ಪೌಡ್ರ್ ಹಾಕಿದ ತಕ್ಷಣ ಅದು ಫುಲ್ಲು ಸೀದೋಗ್ಬಿಡುತ್ತೆ. ಹಾಗಾಗಿ ಉರಿನ ಫುಲ್ಲು ಕಮ್ಮಿ ಇಟ್ಕೊಂಡೆ ಹಾಕೊಳ್ಳಿ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ. ಮತ್ತು ಸ್ವಲ್ಪ ಸಕ್ಕರೆನ ಸೇರಿಸ್ಕೋಬೇಕು. ಒಂದು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆನ ಹಾಕೊಂಡ್ರೆ ಸಾಕು. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದು ಚೆನ್ನಾಗಿ ಸಾಸ್ ಅಷ್ಟು ಥಿಕ್ನೆಸ್ ಬರಬೇಕು. ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ಇದನ್ನು ನೀಟಾಗಿ ಈ ಥರ ಮಿಕ್ಸ್ ಮಾಡ್ತಾ ಇರಿ, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಾಸ್ ಅಷ್ಟು ಕನ್ಸಿಸ್ಟೆನ್ಸಿಗೆ ಬಂದರೆ ಸಾಕು. ನೀವು ರುಬ್ಬಿರೋ ಅಂಥ ಮಸಾಲೆ ತೆಳ್ಳಗಿದ್ರೆ ಒಂದು 10 ನಿಮಿಷ ಬೇಕಾಗುತ್ತೆ ಇದು ಸಾಸ್ ಕನ್ಸಿಸ್ಟೆನ್ಸಿಗೆ ಬರೋಕ್ಕೆ. ನೀವು ನೀರು ಕಮ್ಮಿ ಹಾಕೊಂಡು ರುಬ್ಬಿದ್ರೆ ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ನೋಡಿ, ಒಂದು 2-3 ನಿಮಿಷ ಆದರೆ ಇದು ಸಾಸ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಇನ್ನು ಸ್ವಲ್ಪ ಗಟ್ಟಿಗಾದರೆ ಸಾಕು.
ನೋಡಿ ಯಾವುದೇ ರೀತಿ ನಾನು ಅಂಗಡಿಯಿಂದ ತಂದಿರೋಂಥ ಸಾಸ್ಗಳನ್ನ ಯೂಸ್ ಮಾಡಿಲ್ಲ, ಮನೇಲೇನೆ ಮಾಡ್ಕೊತಾ ಇದ್ದೀನಿ. ನಾವೀಗ ಆಚೆ ಈ ಪಿಜ್ಜಾ ಎಲ್ಲ ಮಕ್ಕಳು ತುಂಬಾನೇ ಇಷ್ಟಪಡ್ತಾರೆ, ಹಾಗಾಗಿ ನಾವು ಆಚೆಯಿಂದ ತಗೊಂಬರೋದು ಯಾವುದೋ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದಲ್ಲ. ಹಾಗಾಗಿ ರುಚಿಲಿ ಸ್ವಲ್ಪ ಏರುಪೇರಾದ್ರೂ ಪರವಾಗಿಲ್ಲ, ಆರೋಗ್ಯ ತುಂಬಾ ಇಂಪಾರ್ಟೆಂಟ್ ಇವಾಗಿನ ಇದರಲ್ಲಿ. ಹಾಗಾಗಿ ರುಚಿ ಸ್ವಲ್ಪ ಕಮ್ಮಿ ಆದ್ರೂ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ನಾವು ಮನೇಲಿ ಮಾಡ್ಕೊಂಡು ತಿನ್ನೋದು. ಹಾಗಾಗಿ ಸ್ವಲ್ಪ ರಿಸ್ಕ್ ಆದ್ರೂ ಪರವಾಗಿಲ್ಲ, ಆದಷ್ಟು ಮನೇಲೆ ಮಾಡ್ಕೊಂಡು ಮಕ್ಕಳಿಗೆ ಮಾಡಿಕೊಡಿ. ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಬಂದರೆ ಸಾಕು. ಈಗ ಆಗಲೇ ಕಲಸಿಟ್ಟಿರೋ ಅಂಥ ಹಿಟ್ಟನ್ನು ತಗೊಳ್ಳೋಣ. ನೋಡಿ ಫುಲ್ಲು ಸಾಫ್ಟಾಗಿ ಚೆನ್ನಾಗಿ ನೆಂದಿದೆ. ನೀವು ಚಪಾತಿ ಒತ್ತ ಮಣೆ ಇಲ್ಲಾಂದರೆ ಸ್ಲಾಬ್ ಮೇಲೆ ಕೂಡ ಹೊತ್ಕೋಬೋದು. ನೀವು ಮೈದಾ ಹಿಟ್ಟಿಂದ ಕಲಿಸ್ಕೊಂಡ್ರೆ ಇಲ್ಲಿ ಮೈದಾ ಹಿಟ್ಟನ್ನು ಹಾಕೊಂಡು ಹೊತ್ಕೋಬೇಕಾಗುತ್ತೆ. ನಾನು ಚಿರೋಟಿ ರವೆಯನ್ನು ಕಲಸಿರೋದ್ರಿಂದ ನಾನು ಇಲ್ಲಿ ಸ್ವಲ್ಪ ತುಪ್ಪನ ಮಣೆಗೆ ಹಚ್ಕೊಂಡು ಆ ತುಪ್ಪದ ಮೇಲೆ ಲಟ್ಟಿಸ್ಕೊತಾ ಇದ್ದೀನಿ. ಇದನ್ನ ಒಂದ್ಸಲ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಳಿ. ಈ ಥರ ಚೆನ್ನಾಗಿ ನಾದ್ಕೊಂಡು ರೌಂಡಕ್ಕೆ ಮಾಡ್ಕೋಬೇಕು. ನಾವು ಚಪಾತಿ ಹಿಟ್ಟು ಹೊತ್ಕೋವಾಗ ಕಲಿಸ್ಕೊತೀವಲ್ಲ ಆ ಥರ ಚೆನ್ನಾಗಿ ನಾದ್ಕೊಂಡು ಉಂಡೆನ ಮಾಡ್ಕೊಳ್ಳಿ. ಚೆನ್ನಾಗಿ ಆ ಥರ ಮಾಡ್ಕೊಂಡಾದ್ಮೇಲೆ ಇದನ್ನ ಲಟ್ಟಣಿಗೆಲ್ಲ ಏನೋ ಲಟ್ಟಿಸ್ಕೋಬೇಕು ಅನ್ನೋ ಥರ ಏನಿಲ್ಲ, ಕೈಯಲ್ಲೇ ನೋಡಿ ಈ ಥರ ನೀಟಾಗಿ ಪ್ರೆಸ್ ಮಾಡ್ಕೋಬೋದು. ಚಿರೋಟಿ ರವೆ ಆದರೆ ಮಾತ್ರ ಈ ಥರ ಬರುತ್ತೆ. ನೀವು ಮೈದಾ ಹಿಟ್ಟಿಂದ ಮಾಡೋದಾದರೆ ಕೆಳಗೆ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕೊಂಡು ಮೇಲೆ ಸ್ವಲ್ಪ ಮೈದಾ ಹಿಟ್ಟನ್ನು ಉದುರಿಸ್ಕೊಂಡು ಲಟ್ಟಣಿಗೆಯಿಂದ ಚಪಾತಿ ಥರ ಲಟ್ಟಿಸ್ಕೋಬೇಕಾಗುತ್ತೆ. ತುಂಬ ತೆಳ್ಳಗೂ ಮಾಡ್ಕೋಬೇಡಿ, ಸ್ವಲ್ಪ ದಪ್ಪನೇ ಇರಬೇಕು. ನೋಡಿ ಇಷ್ಟು ಆದರೆ ಸಾಕು, ಇಷ್ಟು ದಪ್ಪ ಇದ್ರೆ ಸಾಕು. ಇದನ್ನ ಒಂದು ಪ್ಲೇಟಿಗೆ ತೆಕ್ಕೊಳ್ಳೋಣ. ನೋಡಿ ಇಷ್ಟು ದಪ್ಪ ಬಂದರೆ ಸಾಕಾಗುತ್ತೆ. ಈಗ ಇದೊಂದು ಪ್ಲೇಟಿಗೆ ತುಪ್ಪನ ಹಚ್ಕೊಳ್ಳೋಣ. ತುಪ್ಪ ಅಥವಾ ಎಣ್ಣೆ ನಿಮ್ಮ ಹತ್ರ ಯಾವುದಿದೆ, ಬೆಣ್ಣೆ ಯಾವುದನ್ನಾದ್ರೂ ಹಾಕೋಬೋದು. ಮತ್ತೆ ನೀವು ಇದು ಓವನಲ್ಲೇ ಮಾಡಬೇಕು ಮತ್ತು ಅದಕ್ಕೂ ಪ್ಯಾನ್ ಎಲ್ಲ ಇರಬೇಕು ಆ ಥರ ಎಲ್ಲ ಏನಿಲ್ಲ. ನೀವು ಮಾಮೂಲಿ ಈ ಥರ ಒಂದು ಪ್ಲೇಟಿಂದನೂ ಕೂಡ ಈಸಿಯಾಗಿ ನೀವು ಪಿಜ್ಜಾನ ಮಾಡ್ಕೋಬೋದು. ಪ್ಲೇಟು ಫ್ಲಾಟ್ ಇದ್ರೂ ಕೂಡ ಆಗುತ್ತೆ, ಈ ಥರ ಶೇಪ್ ಇದ್ರೂ ಆಗುತ್ತೆ. ಎಲ್ಲರ ಮನೇಲೂ ಸಹ ಪ್ಲೇಟ್ಗಳು ಇದ್ದೇ ಇರ್ತವೆ, ಹಾಗಾಗಿ ಈಸಿಯಾಗಿ ಆರಾಮಾಗಿ ಮಾಡ್ಕೋಬೋದು. ಈಗ ಕೆಳಗಡೆ ಸ್ವಲ್ಪ ತುಪ್ಪನ ಹಚ್ಚಿದ್ಮೇಲೆ ಈಗ ಚಪಾತಿ ಥರ ಹೊತ್ಕೊಂಡಿರೋಂಥ ಹಿಟ್ಟನ್ನು ಸೇರಿಸ್ಕೊಳ್ಳೋಣ. ಸ್ವಲ್ಪ ನೋಡಿ ಕಾರ್ನರ್ನ ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ನಾವು ಸಾಸ್ ಹಚ್ಕೊಂಡಿರೋದೆಲ್ಲ ಅಂದರೆ ಆಚೆ ಎಲ್ಲ ಬರಬಾರ್ದು ಅನ್ನೋದಕ್ಕೋಸ್ಕರ ಎಡ್ಜಲ್ಲಿ ಸ್ವಲ್ಪ ಈ ಥರ ಪ್ರೆಸ್ ಮಾಡ್ಕೊಳ್ಳಿ ಅಷ್ಟೇ. ನೋಡಿ ಕಾರ್ನರ್ಸ್ ಎಲ್ಲ ಈ ಥರ ನೀಟಾಗಿ ಒಂದ್ಸಲ ಪ್ರೆಸ್ ಮಾಡ್ಕೊಳ್ಳಿ. ನೀಟಾಗಿ ಈ ಥರ ಪ್ಲೇಟ್ ತುಂಬ ಸ್ಪ್ರೆಡ್ ಮಾಡ್ಕೋಬೇಕು. ನೋಡಿ ಕಾರ್ನರ್ಸು ಕೂಡ ಈ ಥರ ನೀಟಾಗಿ ಕೈಯಿಂದ ಪ್ರೆಸ್ ಮಾಡ್ಕೊಳ್ಳಿ. ಇದು ಚಿರೋಟಿ ರವೆ ಆಗಿರೋದ್ರಿಂದ ಈಸಿಯಾಗಿ ಮಾಡ್ಕೋಬೋದು. ನೋಡಿ ಈ ಥರ ಮಾಡ್ಕೊಂಡಾದ್ಮೇಲೆ ನಾವು ಸಾಸ್ನ ರೆಡಿ ಮಾಡ್ಕೊಂಡಿದ್ವಲ್ಲ, ಈಗ ಅದು ಕಂಪ್ಲೀಟಾಗಿ ಅದು ಕೂಡ ತಣ್ಣಗಾಗಿದೆ. ಈಗ ನೋಡಿ ಸಾಸ್ನ ಈ ಥರ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ. ನೋಡಿ ಈ ಥರ ಎಲ್ಲ ಕಾರ್ನರ್ಸ್ಗೆಲ್ಲ ನೀಟಾಗಿ ಸಾಸ್ನ ನೀಟಾಗಿ ಸ್ಪ್ರೆಡ್ ಮಾಡಿ. ನೋಡಿ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ನಿಧಾನಕ್ಕೆ ಎಲ್ಲ ಕಡೆಗೂ ಫುಲ್ಲು ಸಾಸ್ನ ಸ್ಪ್ರೆಡ್ ಮಾಡ್ಕೋಬೇಕು. ಸಾಸ್ ಎಲ್ಲ ಕಂಪ್ಲೀಟಾಗಿ ಎಲ್ಲ ಕಡೆ ಹಚ್ಚಿ ಆದಮೇಲೆ ನಾನಿಲ್ಲಿ ಚೀಸ್ನ ಹಾಕ್ತಾ ಇದ್ದೀನಿ. ನೋಡಿ ಚೀಸ್ದು ಒಂದು ಪೀಸನ್ನ ಈ ಥರ ಪ್ಯಾಕೆಟ್ ಇರುತ್ತೆ, ಅದರಲ್ಲಿ ಒಂದು ಪೀಸು ಚೀಸ್ನ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಚೀಸ್ ಇಲ್ಲ ಅಂದರೂ ಕೂಡ ಸ್ವಲ್ಪ ಹಾಲಿಗೆ 1 ಸ್ಪೂನು ಇಲ್ಲ ಅಂದರೆ 1.5 ಸ್ಪೂನ್ ಅಷ್ಟು ಮೈದಾ ಹಿಟ್ಟನ್ನು ಸೇರಿಸಿ, ಅದು ಇವಾಗ ನಾವು ರೆಡ್ ಚಿಲ್ಲಿ ಸಾಸ್ ಥರ ರೆಡಿ ಮಾಡ್ಕೊಂಡ್ವಲ್ಲ ಆ ಥರ ಹಾಲಿಗೆ ಸ್ವಲ್ಪ ಮೈದಾ ಹಿಟ್ಟನ್ನು ಸೇರಿಸಿ ಅದು ಚೆನ್ನಾಗಿ ತಿಕ್ ಆಗೋವರೆಗೂ ಚೆನ್ನಾಗೆ ಕುದಿಸ್ಕೋಬೇಕು. ಅದು ಸ್ವಲ್ಪ ನಿಮಗೆ ಸಾಸ್ ರೀತಿ ಗಟ್ಟಿಗೆ ತಿಕ್ನೆಸ್ ಬರುತ್ತಲ್ಲ, ಆಗ ನೀವು ಗ್ಯಾಸ್ನ ಆಫ್ ಮಾಡ್ಕೊಂಡು ಈ ಥರ ಚೀಸಾಗಿ ನೀವು ಮನೇಲೇ ಯೂಸ್ ಮಾಡ್ಕೋಬೋದು. ಅಥವಾ ನಿಮ್ಮ ಹತ್ರ ರೆಡಿ ಚೀಸ್ ಇದ್ರೂ ಕೂಡ ಈ ಥರ ಚಿಕ್ಕದಾಗಿ ಪೀಸಾಗಿ ಕಟ್ ಮಾಡ್ಕೊಂಡು ಎಲ್ಲ ಕಡೆ ಮಧ್ಯದಲ್ಲಿ ಅಲ್ಲೆಲ್ಲ ನಿಮಗೆ ಎಷ್ಟು ಬೇಕಷ್ಟು ನೀವು ಜಾಸ್ತಿ ಕೂಡ ಹಾಕೋಬೋದು. ನೀವು ಜಾಸ್ತಿ ಚೀಸ್ ಹಾಕೊಂಡ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ. ಚೀಸ್ ಇಲ್ಲ ಅಂದ್ರೂ ಕೂಡ ನೀವು ಮನೇಲೇ ಈಸಿಯಾಗಿ ಮಾಡ್ಕೋಬೋದು. ಆ ಥರ ನೀವು ಮಾಡ್ಕೊಂಡಾಗ ಮತ್ತೆ ಅದನ್ನು ಸ್ಪೂನಿಂದ, ಇವಾಗ ರೆಡ್ ಚಿಲ್ಲಿ ಸಾಸ್ನ ನಾವು ಯಾವ ಥರ ಸ್ಪ್ರೆಡ್ ಮಾಡ್ಕೊಂಡ್ವಿ ಆ ರೆಡ್ ಚಿಲ್ಲಿ ಸಾಸ್ ಮೇಲೇ ಆ ಥರ ವೈಟ್ ಸಾಸ್ನ ನೀಟಾಗಿ ಸ್ಪೂನಿಂದ ಎಲ್ಲ ಕಡೆ ಹಾಕಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಇಲ್ಲಾಂದರೆ ಈ ಥರ ಚೀಸ್ ಇದ್ದರೆ ನೀವು ಈ ಥರ ಚಿಕ್ಕದಾಗಿ ಪೀಸಾಗಿ ಕಟ್ ಮಾಡ್ಕೊಂಡು
ಎಲ್ಲ ಕಡೆನೂ ಹಾಕೋಬಹುದು. ನೀವು ಜಾಸ್ತಿ ಕೂಡ ಹಾಕೋಬಹುದು, ಜಾಸ್ತಿ ಹಾಕೊಂಡ್ರು ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ನೀವು ಮತ್ತೆ ಯಾವ ಫ್ಲೇವರ್ ಆ ಥರ ಬೇಕಾದ್ರೂ ಯೂಸ್ ಮಾಡ್ಬೋದು. ವೆಜಿಟೇಬಲ್ಸು, ಪನ್ನೀರು, ಕಾರ್ನು, ನೀವು ಯಾವುದರಿಂದ ಬೇಕಾದ್ರೂ ಮಾಡ್ಕೋಬೋದು. ನಾನಿಲ್ಲಿ ಕ್ಯಾಪ್ಸಿಕಮ್ಮು ಮತ್ತು ಟೊಮೊಟೊ, ಈರುಳ್ಳಿ, ಕಾರ್ನ ಯೂಸ್ ಮಾಡಿ ಮಾಡ್ತಾ ಇದ್ದೀನಿ. ಕ್ಯಾಪ್ಸಿಕಮ್ಮು, ಟೊಮೊಟೊ, ಈರುಳ್ಳಿ ಇದೆಲ್ಲದನ್ನು ನಾನು ಚಿಕ್ಕದಾಗಿ ಈ ಥರ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಎಲ್ಲ ಕಡೆ ನೀಟಾಗಿ ನಿಮಗೆ ಎಲ್ಲೆಲ್ಲಿ ಆ ಥರ ಡೆಕೋರೇಟಾಗಿ ಇಡಬೇಕು ಅನಿಸುತ್ತೆ ಆ ಥರ ಎಲ್ಲ ಕಡೆನೂ ನೀವು ಇಟ್ಕೋಬೋದು. ನೋಡಿ, ನಾನು ಈರುಳ್ಳಿನ ಈ ಥರ ಅಗ್ಲಗ್ಲಕ್ಕೆ ಪೀಸ್ಗಳಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಕಾರ್ನು ಕೂಡ ಹಾಕೊತಾ ಇದ್ದೀನಿ. ನೀವು ಕಾರ್ನು, ಪನ್ನೀರು, ಚಿಕನ್ನು ಯಾವುದರಿಂದ ಬೇಕಾದರೂ ಕೂಡ ಮಾಡ್ಕೋಬೋದು. ಆಮೇಲೆ ನಾನಿಲ್ಲಿ ಒಂದು ಕುಕ್ಕರ್ನ ಬಿಸಿಗೆ ಇಟ್ಕೊಂಡಿದ್ದೆ. ಕುಕ್ಕರ್ ಒಂದು 5 ನಿಮಿಷ ಬಿಸಿ ಆದಮೇಲೆ ಕುಕ್ಕರ್ ಜೊತೆ ಎಲ್ಲ ಪ್ಯಾನ್ ಇಡೋದಕ್ಕೆ ಅಂತ ಒಂದು ಸ್ಟ್ಯಾಂಡ್ನ ಕೊಟ್ಟಿರ್ತಾರಲ್ವ, ಪ್ಲೇಟ್ ಥರ, ಅದನ್ನು ಕೆಳಗಡೆ ಇಟ್ಬಿಟ್ಟು ನಾವು ಪಿಜ್ಜಾ ರೆಡಿ ಮಾಡ್ಕೊಂಡಿರೋಂಥ ಪ್ಲೇಟನ್ನು ಅದ್ರ ಮೇಲೆ ಇಡ್ತಾ ಇದ್ದೀನಿ. ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ, ಕುಕ್ಕರಿಗೆ ಯಾವುದೇ ರೀತಿ ಬೆಲ್ಟ್ನ ಹಾಕೋ ಆಗಿಲ್ಲ. ಬೆಲ್ಟ್ನ ತೆಗ್ದು ಕುಕ್ಕರ್ ಗ್ಯಾಸ್ಕೆಟ್ನ ತೆಗ್ದು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊಳ್ಳಿ. ಕ್ಲೋಸ್ ಮಾಡಿ ಮತ್ತೆ ವಿಷಲ್ ಕೂಡ ಹಾಕಬಾರ್ದು. ಸುಮ್ಮನೆ ಒಂದು ಲೋಟನ ಮೇಲೆ ದಬಾಕಿದ್ರೆ ಸಾಕು. ನೋಡಿ, ಈ ಥರ ಇಟ್ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಒಂದು 35ರಿಂದ 40 ನಿಮಿಷಗಳ ಕಾಲ ಇದನ್ನ ಬೇಯಿಸ್ಕೋಬೇಕಾಗತ್ತೆ. ನೋಡಿ, 40 ನಿಮಿಷ 40 ಮಿನಿಟ್ ಆಗಿದೆ. ಈಗ ನಾನು ಕುಕ್ಕರ್ ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಎಲ್ಲ ಚೆನ್ನಾಗಿ ಬೆಂದಿದೆ. ನೀವು ಸ್ಪೂನಿಂದ ಕೂಡ ಚೆಕ್ ಮಾಡ್ಕೋಬೋದು. ಸ್ಪೂನಿನ ಒಂದ್ಸಲ ಚುಚ್ಚಿದ್ರೆ ನಿಮಗೆ ಬೆಂದಿದ್ರೆ ಸ್ಪೂನಿಗೆ ಏನು ಕೂಡ ಅಂಟ್ಕೊಳ್ಳೋದಿಲ್ಲ. ನಿಮಗೆ ಬೆಂದಿಲ್ಲ ಅಂದರೆ ಸ್ಪೂನಿಗೆ ಅಂಟ್ಕೊಳ್ಳುತ್ತೆ ಹಿಟ್ಟು. ಆ ಥರ ಅಂಟ್ತಾ ಇದೆ ಅಂದರೆ ಇನ್ನೊಂದು 5-10 ನಿಮಿಷ ಇದೇ ರೀತಿ ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ನಿಧಾನಕ್ಕೆ ನೋಡಿ ಕಟ್ ಮಾಡ್ಕೊಳ್ಳಿ. ಫಸ್ಟು ನಿಮಗೆ ಯಾವ ಶೇಪಿಗೆ ಬೇಕು ಆ ಶೇಪಿಗೆ ಕಟ್ ಮಾಡ್ಕೊಳ್ಳಿ. ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗೋಂಥ ಒಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ನೀವು ಒಂದ್ಸಲ ಮಿಸ್ ಮಾಡದೆ ಮನೇಲಿ ಟ್ರೈ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಮತ್ತೆ ಒಂದು ಹೊಸ ರೆಸಿಪಿ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.